ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಾವು ಚಾನೆಲ್ ನೋಡ್ತಾ ಇರೋದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಹಲವಾರು ವಿಡಿಯೋಸ್ನ ನಾವು ನೀಡ್ತಾ ಬಂದಿದ್ದೀವಿ. ವಿಡಿಯೋಸ್ನ ಲೈಕ್ ಮಾಡಬಹುದು. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ. ಆದ್ರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನೇ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ಎಲ್ಲ ಒಂದು ಸಮಸ್ಯೆಗಳಿಂದ, ತೊಂದರೆಗಳಿಂದ ಖಂಡಿತವಾಗ್ಲೂ ನೀವು ಹೊರಗಡೆ ಬರಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಇದೇ ರೀತಿಯಾಗಿರುವಂತಹ ಮಾರ್ಗದರ್ಶನಗಳಾಗಿರ್ಬಹುದು, ಸಾಕಷ್ಟು ಒಂದು ಸಮಸ್ಯೆಗಳಿಗೆ ರೆಮಿಡೀಸು, ಸೊಲ್ಯೂಷನ್ಸ್ನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೋ ಒಂದು ಕಡೆ ರಾಶಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. 2024 ಧನುಸ್ಸು ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಶುಭ ಅಶುಭ ಫಲಗಳು ಇದ್ರ ಬಗ್ಗೆ ವೀಕ್ಷಕರಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ನಿಮಗೆ ಗುರುಬಲ ಇದೆ, ಒಂದು ಜಾಕ್ಪಾಟನ್ನು ಹೊಡೆದಿದ್ದೀರಿ. ಮತ್ತು ಕೂಡ ಮೊದಲೇ ನಿಮ್ಮ ರಾಶ್ಯಾಧಿಪ ಇರೋದು ಮಿತ್ರನ ಮನೆಯಲ್ಲಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ದಿನ, ವರ್ಷ 2023-24 ಧನುಸು ರಾಶಿಯವರಿಗಾಗಿತ್ತು. ಇನ್ನೂ ಕೂಡ 2024 ಮೇ ತನಕ ನಿಮಗೆ ಗುರುಬಲ ಅಪ್ಲೈ ಆಗುತ್ತೆ. ಏನೆಲ್ಲ ಕೂಡ ಮಾಡ್ಕೊಳ್ಬೇಕೋ ಈ ರಾಶಿಯವರಿಗೆ, ಮದುವೆ ಆಗಿರಬಹುದು, ಮುಂಜಿ ಆಗಿರಬಹುದು, ನೀವು ಮಾಡ್ತಕ್ಕಂತಹ ಕೆಲಸಗಳ ಸಕ್ಸಸ್ ಆಗಿರಬಹುದು, ಎಲ್ಲವೂ ಕೂಡ ನಿಮ್ಮನ್ನು ಕೈ ಹಿಡಿದಿರುತ್ತೆ. ನೆಕ್ಸ್ಟು ನೀವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿರೋದು ಇನ್ನು ಉಳಿದ ದಿನಗಳ ಬಗ್ಗೆ. ಶತ್ರು ಮನೆಗೆ ಹೋಗ್ತಾ ಇರೋದು, ಅದರಲ್ಲೂ ಕೂಡ ರಿಪುಸ್ಥಾನಕ್ಕೆ ಗುರು ಹೋಗ್ತಾ ಇರೋದರಿಂದ ನೀವು ನಿಮ್ಮನ್ನು ನೀವು ಒಮ್ಮೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದು. ಅಂದರೆ ಹೀಗೆ ನಾನು ಮಾಡಿರೋ ಕೆಲಸದಲ್ಲಿ ನನಗೆ ಯಾರಾದರೂ ಮುಂದೆ ಶತ್ರುಗಳು ಇರ್ಬೋದಾ, ಅಥವಾ ಯಾರಾದರೂ ನನಗೆ ಏನಾದರೂ ಮಾಡಿಸ್ತಾರಾ, ಇವೆಲ್ಲವೂ ಕೂಡ ಬಹುಶಃ ನಡೆಯುವಂಥದ್ದು ನಿಮಗೆ. ಅದು ಆಗಬಾರ್ದು ಅಂತಂದರೆ, ಎಲ್ಲಿಯಾದರೂ ಈ ವರ್ಷದಾಗ ದೇವಸ್ಥಾನ ಕಟ್ಟಿಸ್ತಿರ್ತಾರೆ, ಆ ದೇವಸ್ಥಾನಕ್ಕೆ ನಿಮ್ಮ ಕೊಡುಗೆ ಕರೆಂಟೇ ಆಗಿದ್ರೆ, ಕರೆಂಟ್ ಕೊಡಿಸೋದಂತಂದ್ರೆ ಅದೇನು ವೈರ್, ಓಲ್ಡ್ ಬಲ್ಪು, ಈ ತರಹದ್ದು ಒಂದು ಸೇವೆ ನೀವು ಮಾಡ್ತೀರ ಅಂತಂದರೆ ನಿಮಗೆ ಇನ್ನೆಂದೂ ಕೂಡ ನಿಮಗೆ ಎದುರಿಲ್ಲ, ಯಾರು ಕೂಡ ಹೆದರಿಲ್ಲ. ಯಾರು ಧನುಸು ರಾಶಿಯವರಿಗೆ 2024 ಬಹಳ ಆ ವರ್ಷ ಪೂರ್ಣವಾಗಿ ನೀವು ಬಳಸ್ಕೊಳ್ಳೋದಾದರೆ, ಒಂದು ಕಟ್ಟುತ್ತಾ ಇರತಕ್ಕಂತಹ ದೇವಾಲಯಕ್ಕೆ ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಸಹಾಯ ಮಾಡಿದ್ರೂ ಕೂಡ ಪೂರ್ಣವಾಗಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ನಿಮಗೆಲ್ಲ ಗೊತ್ತಿರೋಂಥದ್ದು ಅಷ್ಟನ್ನು ಮಾಡ್ಕೊಳ್ಳಿ. ಜೊತೆಗೆ ತಿಂಗಳಲ್ಲಿ 1 ಬಾರಿ ಆದರೂ ಕೂಡ ಕಡಲೆ ಮನೆಯಲ್ಲಿ ಇಟ್ಕೊಂಡಿರಬೇಕು, ನಂತರ ಮನೆಯಿಂದ ಆಚೆ ಹೋಗಬೇಕು, ಕಡಲೆ ದಾನ ಮಾಡಬೇಕು. ಇದರ ಅರ್ಥ ಅಂದರೆ ನೀವೆಲ್ಲೋ ಅಂಗಡಿಯಿಂದ ತಂದುಕೊಂಡು ಹೋಗ್ಬಿಡ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಇದ್ದು ಆ ಕಡೆಯಲ್ಲಿ ತೆಗೆದುಕೊಂಡು ಹೋಗಿ ಬುಧವಾರನ ಮಂಗಳವಾರ ತಂದಿಟ್ಕೊಳ್ಳಿ, ಗುರುವಾರ ತೆಗೆದುಕೊಂಡು ಹೋಗಿ ಯಾರಿಗಾದರೂ ಕೂಡ ದಾನ ಮಾಡಿ. ಇಲ್ಲದೇ ಇರೋಂಥವ್ರಿಗೆ ಎಷ್ಟು ನೀವು ಕೊಟ್ಟಿದ್ದವ್ರಿಗೆ ಬಹಳ ಉಪಯೋಗ ಆಗುತ್ತೆ. ಆಮೇಲೆ ಯಾವುದೋ ದೇವಸ್ಥಾನಕ್ಕೆ ಪ್ರಸಾದವಾಗಿ ಕೂಡ ನೀವು ಕೊಡುವಂಥದ್ದನ್ನು ಕೂಡ ಮಾಡ್ಕೋಬೋದು. ಅದರಲ್ಲೂ ಬಾಬಾ, ದತ್ತಾತ್ರೇಯ, ಗಾಣಗಾಪುರದ ಗುರುಗಳು, ರಾಘವೇಂದ್ರ ಸ್ವಾಮಿ, ಇವರಿಗೆಲ್ಲ ಕೂಡ ನೀವು ಕೊಡ್ತಾ ಬರ್ತೀರಿ. ನವಗ್ರಹಗಳಲ್ಲಿ ಉತ್ತರಕ್ಕೆ ತಿರುಗಿರತಕ್ಕಂತಹ ಆ ಒಂದು ಬೃಹಸ್ಪತಿಗೆ ನೀವು ಬುಧವಾರ ರಾತ್ರಿ ನೆನೆಸಿರ್ತಕ್ಕಂತಹ 108 ಕಡಲೆಯನ್ನು ಪೋಣಿಸಿ ಗುರುಗ್ರಹಕ್ಕೆ ತಿಂಗಳಿಗೆ 1 ಬಾರಿ ಆದರೂ ಕೂಡ ಹಾಕಲೇಬೇಕು. ತಿಂಗಳದ ಕೊನೆಯಲ್ಲಿ ಬರ್ತಕ್ಕಂತಹ ಗುರುವಾರ ನೀವು ಹಾಕ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ನೀವು ಚೆಕ್ ಮಾಡ್ಕೊಳ್ಬಹುದು ಕೂಡ. ಆಮೇಲೆ ಸುವರ್ಣ ದಾನವು ಕೂಡ ನಿಮಗೆ ಹೇಳ್ತಾನೆ, ನೀವು ಬರೆದಿಟ್ಕೊಳ್ಳಿ ಏನೇನು ನಿಮ್ಮದು ಕೆಲಸಗಳಾಗಬೇಕು ಅಂತಿತ್ತೋ ಅಷ್ಟೂ ಕೆಲಸಗಳು ಕೂಡ ಸಕ್ಸಸ್ ಆದ ನಂತರ ನಾನು ವಸ್ತ್ರದಾನವನ್ನು ಮಾಡ್ತೀನಿ, ಸುವರ್ಣ ದಾನವನ್ನು ಮಾಡ್ತೀನಿ ಅಂತ. ಇದರ 10 ಪಟ್ಟು ಅಂದರೆ ನಿಮಗೆ ಬೇಕಾದಷ್ಟು ಕೊಟ್ಟು ಕೂಡ ನಾನು ಬಂಗಾರ ದಾನ ಮಾಡಬೇಕಾ ಅಂದರೆ ಲಾಕ್, ಆಗ ಅನ್ಕೊಳ್ಳೋ ಹಾಗಿಲ್ಲ. ನಿಮ್ಮ ಶಕ್ತಿಯಾನುಸಾರ ಮಾಡಲಿಕ್ಕೆ ನೀವು ಸಿದ್ಧರಾಗಿದ್ದೆ ಆದರೆ ನಿಮ್ಮ ಬೇಡಿಕೆಗಳನ್ನು ಈ 2024 ಧನುಸ್ಸು ರಾಶಿಯವರಿಗೆ ಈಡೇರಿಸ್ತಾರೆ. ಶಿವಂಭೂಯ ಒಳಿತಾ. ಖಂಡಿತ ಗುರುಗಳೇ, ಧನುಸ್ಸು ರಾಶಿಯವರು ಏನೆಲ್ಲ ದಾನಗಳನ್ನ ಮಾಡೋದ್ರಿಂದ ಒಳಿತನ್ನ ಕಾಣಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ 2024 ಅವರಿಗೆ ಯಾವ ರೀತಿ ಶುಭ ಇದೆ ಅಂತ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇದೇ ಫೆಬ್ರವರಿ 12ನೇ ತಾರೀಕು ವಿಷ್ಣುದತ್ತ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ನಿಮಗೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಶ್ರೀರಾಮನ ದರ್ಶನ, ಇನ್ನು ಸೀತಾರಾಮ ಕಲ್ಯಾಣೋತ್ಸವದ ಕಾರ್ಯಕ್ರಮ, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಜೊತೆಯಲ್ಲಿ ವಿಷ್ಣುದತ್ತ ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಕೂಡ ಮಾಡಬಹುದು. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.